ನೀವಿಬ್ರು ಪ್ರೀತಿಸಕ್ ಶುರು ಮಾಡಿದಾಗ ನಿಮ್ಮಿಬ್ರು ಮಧ್ಯೆ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ ಅಮೃತ. ಆದ್ರೆ ಪ್ರೀತಿ ಮುಂದೆ ಆ ವ್ಯತ್ಯಾಸಗಳೆಲ್ಲ ಮುಚ್ಚೋಗಿರುತ್ತೆ. ಮದುವೆ ಆದ್ಮೇಲೆ ಹಾಗಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ದೊಡ್ಡ ದೊಡ್ಡ ಸಮಸ್ಯೆಯಾಗಿ ಕಾಣುತ್ತೆ. ನಾನು ಆರ್ಯನ್ ಹತ್ರ ಮಾತಾಡ್ತೀನಿ. ಯಾರಿಂದ ಮೂಲ ಅಲ್ಲಾಡ್ತಿದೆ ಅಂತ ಅನ್ಸುತ್ತೋ ಅವ್ರ ಹತ್ರ ಮಾತಾಡ್ಬಿಡ್ಬೇಕು. ಸಾವಿತ್ರಿ ಹತ್ರ ನಾನು ಮಾತಾಡ್ತೀನಿ. ನೀನ್ ಎಲ್ಲೋ ಹೊರಗಡೆ ಇದೆಯಾ ಅನ್ಕೊಂಡೆ. ಯಾಕೆ ಇಷ್ಟೊತ್ತು ಫೋನ್ ರಿಸೀವ್ ಮಾಡಕ್ಕೆ? ಅದು ಕೆಲಸದಲ್ಲಿದ್ದೆ. ಇರುತ್ತೆ ಬಿಡು, ನೂರಾರು ಕೆಲ್ಸ. ಇಷ್ಟ್ರ ಮಧ್ಯೆ ನನಗೊಂದ್ ಕೆಲ್ಸ ಮಾಡ್ಕೊಡಕ್ಕಾಗತ್ತಾ? ಹೇಳಮೃತ. ಇವತ್ತನ್ನ ಮೀಟ್ ಮಾಡಕ್ಕಾಗತ್ತಾ? ಖಂಡಿತ. ನಾನು ನಿನಗೆ ಸಿಗ್ಬೇಕು. ಸಿಗೋಣ. ಥ್ಯಾಂಕ್ಸ್. ನನ್ನನ್ನು ಯಾಕೆ ಹೊಡಿತಾ ಇದ್ದೀರಾ? ನಾನೊಬ್ಬ ಪತ್ರಕರ್ತ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿಮ್ಗೆ? ಸುದ್ದಿ ಕರ್ನಾಟಕ ಪತ್ರಿಕೆಯ ಉಪಸಂಪಾದಕ ಕರ್ವೆ. ಈ ಪ್ರಪಂಚದಲ್ಲಿ ಯಾವುದೂ ಬಿಟ್ಟೇ ಸಿಗಲ್ಲ. ಏನಾದರೂ ತಗೋಬೇಕು ಅಂತಂದ್ರೆ ಏನಾದರೂ ಒಂದನ್ನ ಕೊಡ್ಲೇಬೇಕಾಗತ್ತೆ. ಒಂದು ದೊಡ್ಡ ಸೀಕ್ರೆಟ್ ಸರ್. ಇಂದು ಮತ್ತೆ ಅವರೆಲ್ಲ ಡಾಕ್ಯುಮೆಂಟ್ಸು ಮತ್ತೆ ಚಿನ್ನ, ಬೆಳ್ಳಿ, ಒಡವೆ, ದುಡ್ಡು ಎಲ್ಲ ಕನಕಪುರದಲ್ಲಿರೋ ಒಂದು ಫಾರ್ಮ್ ಹೌಸ್ ಅಲ್ಲಿ ಇಟ್ಟಿದ್ದಾರೆ ಸರ್. ಆ ಫಾರ್ಮ್ ಹೌಸ್ ಎಲ್ಲಿದೆ? ಸೋಮನಹಳ್ಳಿಯಿಂದ 3 ಮೈಲಿ ದೂರದಲ್ಲಿದೆ. ಅಣ್ಣ, ಮೊದಲು ಈ ಮಾಹಿತಿನ ಚೆಕ್ ಮಾಡಬೇಕು ಅಣ್ಣ. ಇಂದ್ರಜಿತ್, ಅಮೃತಂಗೆ ಇಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅವಳು ಬೇರೆ ಮನೆಯಿಂದ ಬಂದು ಹುಡುಗಿ ಕಣೋ. ನಿನ್ನ ಶತ್ರು ಮನೆಯಿಂದ ಬಂದು ಹುಡುಗಿ ಅಂತಾದ್ರೆ ಅವಳ ಮೇಲೆ ಸಿಟ್ಟು ಮಾಡ್ಕೋ. ಅದೇನೇ ಇರ್ಲಿ ಆರ್ಯನ್, ಅಮೃತ ನಿನ್ನನ್ನ ನಂಬಿ ಮನೆಯವ್ರನ್ನೆಲ್ಲ ಬಿಟ್ಟು ತಂದೆ ವಿರೋಧನೂ ಕಟ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಇನ್ನೊಂದ್ಸಲ ಈ ರೀತಿ ಎಲ್ಲ ಮಾತಾಡ್ಬೇಡ ನೀನು. ಆಡದೇ ಇದ್ರು ಸತ್ಯ ಅದೇ ಅಲ್ವಾ? ಇದೇ ಕೊನೆ ಸರ್ತಿ ಆರ್ಯನ್. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಆ ಹುಡುಗಿಗೆ ಸುಳ್ಳು ಮೋಸ ಮಾಡ್ತಿದ್ಯಾ ಅಂತ ಗೊತ್ತಾದ್ರೆ ನನ್ನ ತಂದೆ ಮುಖಾನು ನೋಡಿದ್ರ ಮಾಡ್ದವನ್ ಮಗಳವಳು. ಅವಳು ತನ್ನ ತಂದೆ ಮುಖ ನೋಡ್ದಾಗ ಆಗಿದೆ. ಅದವ್ರ ಅಪ್ಪಂದೇ ತಪ್ಪು. ಅನುಭವಿಸ್ತಾ ಇರೋದು ಅಮೃತನೇ ಅಲ್ವೇನೋ? ಅವಳ ಕರ್ಮ ಅಂತ ಅಪ್ಪನ್ ಮಗಳಾಗಿರೋದು. ಅಮೃತಗೆ ಅಮ್ಮ, ಅಮ್ಮ, ಏನಾಯ್ತಮ್ಮ? ಅಮ್ಮ. ಹಲೋ. ಆಗ್ಲೇ ನಿನಗೆ ಫೋನ್ ಮಾಡ್ಬೇಕು ಅನ್ಕೊಂಡೆ. ಗಡಿಬಿಡಿಲಿ ಮರ್ತು ಹೋಗ್ಬಿಟ್ಟೆ. ಎಲ್ಲಿದ್ಯಾ? ನಾನು ನಿನ್ಗೆ ಕಾಯ್ತಾ ಇದ್ದೀನಿ. ನೀನ್ ಮನೆಯಿಂದ ಹೊರಡಕ್ ಮುಂಚೆನೆ ಹೇಳ್ಬೇಕಾಗಿತ್ತು. ಯಾಕೆ? ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ ಸಾವಿತ್ರಿ. ಪರವಾಗಿಲ್ಲ ಅಮೃತ, ನೀನು ನಿಮ್ಮ ಅತ್ತೆ ಕಡೆ ಗಮನ ಕೊಡು. ಅವ್ರನ್ನ ಚೆನ್ನಾಗಿ ನೋಡ್ಕೊ. ನಾವ್ ಇನ್ನೊಂದ್ಸಲ ಸಿಗೋಣ. ಅರ್ಜೆಂಟ್ ಏನಿಲ್ಲ ಕಣೆ. ಸರಿ, ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಸರಿ. ಹಲೋ. ಏನಿಲ್ಲಿ? ಅಮೃತಂಗೋಸ್ಕರ ಕಾಯ್ತಾ ಇದ್ದೆ. ಓ, ಗೋವಾಗ್ ಹೋಗಿದ್ಯಲ್ಲ ಹಾಗೆ ಇದು. ಅವಳು ಬರ್ತೀನಿ ಅಂದಿದ್ಲು. ಈಗಷ್ಟೇ ಫೋನ್ ಮಾಡಿ ಅವ್ರ ಅತ್ತೆಗೆ ಹುಷಾರಿಲ್ಲ, ಅದಕ್ಕೆ ಬರಕ್ಕಾಗಲ್ಲ ಅಂದ್ಲು. ಕತೆ ಸೂಪರ್ ಹಿಟ್. ಅಮೃತನ್ನೇ ನೋಡಕ್ ಬಂದ್ಯೋ ಅಥವಾ ಕಹಾನಿಲಿ ಟ್ವಿಸ್ಟ್ ಇದೆಯೋ? ಅಹಲ್ಯಾಕ, ನನ್ನ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ ನೀವು. ಹಾಯ್.